ಜುಲೈ 21ಕ್ಕೆ ಪಾವಗಡಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಪಾವಗಡ ತಾಲೂಕಿನ ಜನರ ಬಹುಕಾಲದ ಬೇಡಿಕೆಯಾದ ಫ್ಲೋರೈಡ್ ಮುಕ್ತ ಶುದ್ಧ ಕುಡಿಯುವ ನೀರನ್ನು ತರಲು 230 ಕಿಲೋಮೀಟರ್ ದೂರದ ತುಂಗಭದ್ರಾ ಜಲಾಶಯದಿಂದ ಪೈಪ್ಗಳನ್ನು ಅಳವಡಿಸಿ ತಾಲೂಕಿನ ಪ್ರತಿಯೊಂದು ಪಟ್ಟಣ ಹಳ್ಳಿಗಳಲ್ಲಿನ ಪ್ರತಿಯೊಂದು ಮನೆಗೂ ನೀರನ್ನು ಸರಬರಾಜು ಮಾಡಲಾಗುತ್ತದೆ. ಈ ಬೃಹತ್ ಯೋಜನೆಗಾಗಿ ಸರ್ಕಾರ 2132 ಕೋಟಿ ರು ಖರ್ಚು ಮಾಡಿದೆ. ಅದರಲ್ಲಿ ಪಾವಗಡ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳಿಗೆ 318 ಕೋಟಿ ರು ಖರ್ಚು ಮಾಡಲಾಗಿದೆ. ಜೊತೆಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಪ್ರತಿ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡಲು ಉದ್ದೇಶಿಸಲಾಗಿದ್ದು, ಅದರ ಕಾಮಗಾರಿಗೆ 118 ಕೋಟಿ ರು ವ್ಯಯಿಸಲಾಗಿದೆ. ಪಾವಗಡ ಪಟ್ಟಣದ ಮನೆಗಳಿಗೆ ನೀರು ಹರಿಸಲು ಅಮೃತ್ 2 ಯೋಜನೆ ಅಡಿಯಲ್ಲಿ 32 ಕೋಟಿ ರು ವೆಚ್ಚ ಮಾಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ದಿನಕ್ಕೆ ತಲಾ 85 ಲೀಟರ್, ನಗರ ಪ್ರದೇಶದಲ್ಲಿ ದಿನಕ್ಕೆ ತಲಾ 135 ಲೀಟರ್ ನೀರು ಸರಬರಾಜು ಮಾಡುವ ಗುರಿ ಇದೆ. ಈ ಯೋಜನೆಯ ಕಾಮಗಾರಿಗಳು ಬಹುತೇಕ ಮುಗಿದಿದ್ದು, ಪಾವಗಡ ಪಟ್ಟಣ ಸೇರಿದಂತೆ ಕೆಲವು ಗ್ರಾಮಗಳಲ್ಲಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಈ ಹಿನ್ನೆಲೆಯಲ್ಲಿ ಜುಲೈ 21ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾವಗಡಕ್ಕೆ ಆಗಮಿಸುತ್ತಿದ್ದು, ಯೋಜನೆಯ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಅದೇ ವೇಳೆ ಸಮಾಜ ಕಲ್ಯಾಣ ಇಲಾಖೆಯಿಂದ 33.5 ಕೋಟಿ ರು ವೆಚ್ಚದಲ್ಲಿ ಪಾವಗಡ ಪಟ್ಟಣದಲ್ಲಿ ನಿರ್ಮಿಸಿರುವ ಹಾಸ್ಟೆಲ್ ಕಟ್ಟಡಗಳನ್ನು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮಾಡಲಿದ್ದಾರೆ. ಜೊತೆಗೆ ವಿವಿಧ ಇಲಾಖೆಗಳ ವತಿಯಿಂದ ಫಲಾನುಭವಿಗಳಿಗೆ ಭೌತಿಕ ಸವಲತ್ತುಗಳನ್ನು ವಿತರಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ಹಲವು ಸಚಿವರು ಆಗಮಿಸಲಿದ್ದು, ತಾಲೂಕಿನ ಯರ್ಪೇಟ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 10,000 ಎಕರೆ ವ್ಯಾಪ್ತಿಯಲ್ಲಿ ನಿರ್ಮಿಸಲಿರುವ ಸೋಲಾರ್ ಪಾರ್ಕಿಂಗ್ಗೆ ಶಿಲಾನ್ಯಾಸ ಮಾಡುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಗುರುವಾರ ಇಲ್ಲಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಜಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ಅನಿಲ್ ಯಾದವ್, ಪಾವಗಡ. 33 ಹಳ್ಳಿಗಳೇನಿದ್ದಾವೆ, ಎಲ್ಲ ಹಳ್ಳಿಗಳಿಗೂ ಈಗಾಗಲೇ ನೀರನ್ನು ಕಳೆದ 4 ತಿಂಗಳುಗಳಿಂದ ನೀರು ಕೊಡುವಂಥದ್ದು, ಅದನ್ನು ಕ್ಲೀನ್ ಮಾಡಿಕೊಂಡು ಫ್ಲಶ್ ಮಾಡಿ ಪೋರ್ಟಬಿಲಿಟಿ ಅಂದರೆ ಕುಡಿಯೋದಕ್ಕೆ ಯೋಗ್ಯಕರವಾಗಿ ಮಾಡುವಂಥ ಕೆಲಸ ಕೂಡ ಈಗಾಗಲೇ ಮುಕ್ತಾಯ ಆಗಿದೆ. ಕ್ಲೋರಿನೇಷನ್ನು, ಈ ಸಣ್ಣ ಪುಟ್ಟ ಕಾಮಗಾರಿಗಳು, ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದ್ದಾವೆ. ಸೊ ಈ ನಮ್ಮ ಹೆಮ್ಮೆಯ ಐತಿಹಾಸಿಕ ಕಾರ್ಯಕ್ರಮದ ಜೊತೆಗೆ ಈಗಾಗಲೇ ಮೇಡಮ್ ಅವರು ಹೇಳಿದಂತೆ ಎಲ್ಲ ಇಲಾಖೆಗಳು, ಲೋಕೋಪಯೋಗಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, PRED ವಿಭಾಗ, ಮತ್ತು ನಮ್ಮ ಕಂದಾಯ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ, ಪರಿಶಿಷ್ಟ ವರ್ಗಗಳ ಕಲ್ಯಾಣ, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ, ಮತ್ತು 5 ಗ್ಯಾರಂಟಿಗಳು, ಎಲ್ಲ ಯೋಜನೆಗಳು ಕೂಡ ಇಲ್ಲಿ ನಾವು ಏಕೀಕೃತಗೊಳಿಸಿ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಸರ್ಕಾರದ ಕಳೆದ 1 ವರ್ಷದಲ್ಲಿ ಜಿಲ್ಲೆಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ಪಾವಗಡದಲ್ಲಿ ನಾವು ಮಾಡಿರೋ ಎಲ್ಲ ಸಾಧನೆಗಳನ್ನು ಬಿಂಬಿಸುವಂಥ ಒಂದು ವಸ್ತು ಪ್ರದರ್ಶನವನ್ನು ಕೂಡ ಏರ್ಪಡಿಸುವಂಥ ಕೆಲಸ, ಮತ್ತು ಕ್ಯಾಲೆಂಡರ್ ಇಯರಲ್ಲಿ. ಸೊ ಅದೇ ರೀತಿ ಈ ವರ್ಷವೂ ಕೂಡ ಪಾವಗಡದಲ್ಲಿ ಒಂದು ಭೌತಿಕ ಸವಲತ್ತು ಕೊಡೋದಕ್ಕೆ ಕೃಷಿ, ತೋಟಗಾರಿಕೆ ಎಲ್ಲ ಇಲಾಖೆಗಳು, ಸುಮಾರು 11 ಇಲಾಖೆಗಳು ಭೌತಿಕ ಸವಲತ್ತು ಕೊಡೋದಕ್ಕೆ ಅವಕಾಶ ಇದೆ. ಅವರೆಲ್ಲರೂ ಕೂಡ ಸಿದ್ಧತೆ ಮಾಡಿಕೊಳ್ಬೇಕು. ಅದೇ ರೀತಿ ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ನಾವು ಏನು ಒಂದು 94D, 94CC ಎಲ್ಲ ಮಾಡಿದ್ದಾರೆ. ಅದೇ ಥರ ಈ ಸ್ವತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಡೆಯಿಂದ ಈ ಸ್ವತ್ತು ವಸತಿ ಯೋಜನೆಗಳಲ್ಲಿ ಆಯ್ಕೆಯಾದಂಥವ್ರಿಗೆ ನೀವೇ ಅದೇ ಮಾದರಿನಲ್ಲಿ ಈ ಪಾವಗಡದಲ್ಲೂ ತಾವೆಲ್ಲ ಸಿದ್ಧ ಮಾಡಿದ್ದೀರಾ. ನನ್ನ ಪ್ರಕಾರ ಸುಮಾರು 639 ಕೋಟಿ ಪ್ರಿಲಿಮಿನರಿಗೆ ನಮಗೆ ಸಿಕ್ಕಿರುವಂಥ ಮೊತ್ತ. ಮಾನ್ಯ ಶಾಸಕರು ಬರ್ತಾರೆ, ಅವ್ರು ಬಂದು ಇನ್ನೂ ಎಲ್ಲ ನಾವೆಲ್ಲ ವಿಸ್ತೃತವಾಗಿ ಚರ್ಚೆ ಮಾಡಿ ಡ್ರೀಮ್ ಅಂತಾನೆ ಹೇಳ್ಬೇಕು, ಅದನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮ. ಸೊ ಇದು ತುಂಬ ಚೆನ್ನಾಗಿ ಆಗಬೇಕು. ತಾವೆಲ್ಲರೂ ಕೂಡ ಈ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ. ನಾನು ಕೂಡ CEO ಕೆಲಸ ಮಾಡಿದಾಗ ಇಲ್ಲಿ ಸುಮಾರು ಒಂದು 150 OHTಗೆ ದೆನ್ DC ರಾಕೇಶ್ ಕುಮಾರ್ ಸರ್ ನಮಗೆ ಸೂಚನೆ ಕೊಟ್ಟರು. 10 days ಕಂಟಿನ್ಯೂಸ್ ಆಗಿ ಅಲ್ಲಿ ಮೀಟಿಂಗ್ ಮಾಡಿ ಏನೇನು ಜಾಗದ ಸಮಸ್ಯೆ ಇದೆ ಅದೆಲ್ಲ ಸರಿ ಮಾಡಿಕೊಡಿ ಅಂತ. ಐ ರಿಮೆಂಬರ್ ಕಮಿಂಗ್ ಹಿಯರ್ ಆಸ್ CEO ಕಂಟಿನ್ಯೂಸ್ಲಿ ಫಾರ್ ಅ ವೀಕ್. ಸೊ ನನ್ಗೆ ಕೂಡ ತುಂಬ ಸಂತೋಷ, ಇದು ಒಂದು ಉದ್ಘಾಟನೆ ಆಗ್ತಾ ಇದೆ ಅಂತ.
ಸೊ ಈಗ ಇಲಾಖೆವಾರು ನಾವು ಹೋಗೋಣ, ಎಸ್ಪೆಷಲಿ KPTCLದು ನಿಮ್ದು ಏನಾದರೂ ಘೋಷಣೆ ಇದ್ರೆ ರಿಗಾರ್ಡಿಂಗ್ ದಟ್ 400 kV ಸಬ್ಸ್ಟೇಷನ್, ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಬೇಕು. ಈಗಾಗಲೇ AC ಶಿವಪ್ಪ ಅವರು ಒಂದು ಸಭೆ ಮಾಡಿದ್ದಾರೆ, ಮಾಡಿ ಒಂದು ಡ್ರಾಫ್ಟ್ ಕರಡು ಒಂದು ಪಟ್ಟಿ ಕೊಟ್ಟಿದ್ದಾರೆ ಯಾವ್ಯಾವ ವರ್ಕ್ಸ್ ಇದೆ ಅಂತ. ನಾವು ಈಗ ಇಲಾಖೆವಾರು ಇದನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ನಾವು ಈ ಒಂದು ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಸಭೆಯ ಉದ್ದೇಶ ಏನಂತ ಹೇಳಿದ್ರೆ 21ನೇ ತಾರೀಕು ಪ್ರೋಗ್ರಾಮ್ ಏನು ನಾವು ಸಿದ್ಧತೆಗಳು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಯಾವ ಜಿಲ್ಲಾ ಮಟ್ಟದ ಅಧಿಕಾರಿಗೆ ಯಾವ ಜವಾಬ್ದಾರಿಯನ್ನು ವಹಿಸ್ತಾ ಇದ್ವಿ ಅನ್ನುವ ಮಾತನ್ನು ನಿಮಗೆ ಹೇಳಲಿಕ್ಕೆ, ಮತ್ತು ಯಾವ್ಯಾವ ಕಾಮಗಾರಿಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗೆ ಇದ್ದಾವೆ ಅದನ್ನು ಇಲಾಖೆವಾರು ನಾವು ಪಟ್ಟಿ ಮಾಡಿ ಅದನ್ನು ಒಂದು ಬುಕ್ಲೆಟ್ ಮಾಡಲಿಕ್ಕೆ, ಸ್ಟೇಜ್ ವ್ಯವಸ್ಥೆ ಮತ್ತು ಫಲಾನುಭವಿಗಳು ಕರ್ಕೊಂಡು ಬರುವ ವ್ಯವಸ್ಥೆ, ಊಟದ ವ್ಯವಸ್ಥೆ, ಹಾಗೇನೆ ಸ್ಟೇಜ್ದು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್, ಇದೆಲ್ಲನೂ ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಸಭೆ ಕರೆದಿದ್ದೀವಿ. ಇವತ್ತು ಇಡೀ ಜಿಲ್ಲಾ ಆಡಳಿತ ಮತ್ತು ಪಾವಗಡ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ. ನಾವು ಹೇಗೆ ಎಲ್ಲ ವಿಲೇಜು ಬೈ 20th ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಬಿಟ್ಟು ಟೆಸ್ಟ್ ಮಾಡಿ, ಅಲ್ಲಿ ಯಾವ ರೀತಿಯಲ್ಲಿ ಕೂಡ ಗೊಂದಲಗಳು ಆಗಬಾರ್ದು. ಪ್ಲೀಸ್ ಬಿ ವೆರಿ ಕೇರ್ಫುಲ್. ಆಗ್ತಾ ಇದೆ. ನಾವು ಆಲ್ರೆಡಿ ಸಪ್ಲೈ ಮಾಡೋ ವಿಲೇಜಸ್ ಸಪ್ಲೈ ಓಕೆ ಆದ್ಮೇಲೆ ಲ್ಯಾಬ್ ಅಲ್ಲಿ ಬಯಾಲಜಿಕಲ್ ಟೆಸ್ಟ್ ಮಾಡ್ತೀರಾ? ಇಲ್ಲ, ಬರೀ ಕೆಮಿಕಲ್ ಫಿಸಿಕಲ್ ಮಾತ್ರ ಮಾಡ್ತೀರಾ. ಬಯಾಲಜಿಕಲ್ ಟೆಸ್ಟ್ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡ್ತಾರೆ. ಸೊ ಹಂಗಾಗಿ all 3 to be done, ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್. DH ಅವರು ಸ್ವಲ್ಪ ಬಯಾಲಜಿ